ನಿಮಗೆ ಮೊಣಕಾಲು ಮಂಡಿ ನೋವಿಂದ ದಿನನಿತ್ಯ ಜೀವನ ಕಳೆಯಕ್ಕೆ ಕಷ್ಟ ಆಗ್ತಾ ಇದೆಯಾ? ಎಲ್ಲೋ ನಾನು ಜೀವನದ ಖುಷಿಯನ್ನ ಅನುಭವಿಸ್ಲಿಕ್ಕೆ ಮಂಡಿ ನೋವು ಅಡ್ಡಿ ಬರ್ತಾ ಇದೆ ಅಂತ ಅನ್ಕೋತಾ ಇದ್ದೀರಾ? ಇದನ್ನ ಸರಿಪಡಿಸ್ಲಿಕ್ಕೆ, ನಿಮ್ಮ ಮಂಡಿಯಲ್ಲಿ ಶಕ್ತಿ ತುಂಬಲಿಕ್ಕೆ, ಮಂಡಿಯ ನೋವು ಬಿಗಿತವನ್ನ ಕಡಿಮೆ ಮಾಡಲಿಕ್ಕೆ ಯಾವುದೇ ಆಪರೇಷನ್ ಮತ್ತು ಔಷಧಿ ಇಲ್ಲದೆ 5 ಸುಲಭವಾದ ಯೋಗಾಸನಗಳಿಂದ ಸಾಧ್ಯ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತಲ್ಲ. ಕೆಲವೊಂದು ಸುಲಭವಾದ ಎಲ್ಲರೂ ಮಾಡಲಿಕ್ಕೆ ಆಗುವಂತಹ 5 ಯೋಗಾಸನಗಳಿಂದ ನಾವು ನಮ್ಮ ಮಂಡಿಯನ್ನ ಸರಿಪಡಿಸ್ಕೊಂಡು ನೋವನ್ನ ಕಡಿಮೆ ಮಾಡಿಕೊಂಡು ಅಕ್ಕಪಕ್ಕದ ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇದು ಬಾಲಾಸನ, ಚೈಲ್ಡ್ಸ್ ಪೋಸ್. ಈ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಮಂಡಿಯ ಅಕ್ಕಪಕ್ಕದಲ್ಲಿರುವಂತಹ ಬಿಗಿತ, ನೋವು ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವು ಮಂಡಿ ಊರಿ ನೆಲದ ಮೇಲೆ ಅಥವಾ ಮಂಚದ ಮೇಲೆ ಕೂತ್ಕೋಬೇಕು. ನೀಲಿಂಗ್ ಡೌನ್ ಪೊಸಿಷನ್ ಅಂತ ಹೇಳ್ತೀವಿ. ಮಂಡಿ ಎರಡು ತಾಗಿಸದೆ ಸ್ವಲ್ಪ ಅದರ ಮಧ್ಯದಲ್ಲಿ ಗ್ಯಾಪ್ ಇಟ್ಟಿರ್ಬೇಕು. ಅಂದ್ರೆ ನಮ್ಮ ಹಿಪ್ ಜಾಯಿಂಟಿನ ಲೈನ್ ಅಲ್ಲಿ ನಾವು ಮಂಡಿ ಊರಿ ಕೂತ್ಕೋಬೇಕು. ನಂತರ ನಿಧಾನವಾಗಿ ನಮ್ಮ ಪೃಷ್ಠಭಾಗವನ್ನ ಹಿಮ್ಮಡಿಗೆ ತಾಗಿಸ್ಬೇಕು. ಅಂದ್ರೆ ನಾವು ಆ ಹಿಮ್ಮಡಿ ಮೇಲೆ ಕೂತ್ಕೊಳ್ಳೋ ರೀತಿಯಲ್ಲಿ ನಾವು ನಿಧಾನವಾಗಿ ಹಿಂದಕ್ಕೆ ಬಗ್ಬೇಕು. ನಮ್ಮ ಎರಡು ಕೈಗಳನ್ನ ಮತ್ತು ನಮ್ಮ ಹಣೆಯನ್ನ, ನಮ್ಮ ತಲೆಯನ್ನ ನಿಧಾನವಾಗಿ ಮುಂದಕ್ಕೆ ಬಾಗಿಸಿ ನಮ್ಮ ಕೈಗಳ ಮುಂದೆ ಸ್ಟ್ರೆಚ್ ಮಾಡ್ತಾ ಹಣೆ ನೆಲಕ್ಕೆ ತಾಗ್ಸಕ್ಕೆ ನಾವು ಮುಂದೆ ಬಾಗ್ತಾ ಹೋಗ್ಬೇಕು. ಈ ರೀತಿ ಇದ್ದಾಗ ಇಡೀ ದೇಹವನ್ನ ನಾವು ರಿಲ್ಯಾಕ್ಸ್ ಮಾಡ್ತಾ ಬರಬೇಕು. ಇದು ಬಾಲಾಸನ ಅಥವಾ ಚೈಲ್ಡ್ ಪೋಸ್ ಅಂತ ಹೇಳ್ತೀವಿ. ಈ ಪೊಸಿಷನ್ ಅಲ್ಲಿ ನಾವು 15ರಿಂದ 20 ಸೆಕೆಂಡ್ ಅದೇ ಪೊಸಿಷನ್ ನ ಹೋಲ್ಡ್ ಮಾಡಬೇಕು. ಇದೇ ಪೊಸಿಷನ್ ಅಥವಾ ಇದೇ ವ್ಯಾಯಾಮ ಯೋಗಾಸನನ್ನ 3ರಿಂದ 4 ಸಲ ಮಾಡೋದ್ರಿಂದ ನಮಗೆ ಹೆಚ್ಚು ಅನುಕೂಲ ಆಗ್ತಾ ಬರುತ್ತೆ. ಇದು ಒಂದು ಮಗು ಹೇಗೆ ಹೊಟ್ಟೆ ಒಳಗಡೆ ಇರುತ್ತೋ ಅಥವಾ ಹೇಗೆ ಸ್ಟ್ರೆಚ್ ಮಾಡುತ್ತೋ ಅದನ್ನ ಬಿಂಬಿಸೋದ್ರಿಂದ ಇದಕ್ಕೆ ಬಾಲಾಸನ ಅಂತ ಹೇಳ್ತೀವಿ. ಇದರಿಂದ ನಮ್ಮ ಮಂಡಿ ಅಕ್ಕಪಕ್ಕದಲ್ಲಿರುವಂತಹ ಟೆನ್ಷನ್, ಆ ಬಿಗಿತ ಕಡಿಮೆ ಆಗುತ್ತೆ. ಒಳಗಡೆ ಇರುವಂತಹ ನೋವು ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ತೊಡೆಯ ಭಾಗದ ಮತ್ತು ಮೀನ್ಕಂಡದ ಭಾಗದ ಮಾಂಸಖಂಡಗಳು ಸ್ಟ್ರೆಚ್ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಕೆಳಗಡೆ ಬೆನ್ನಿನ, ಸೊಂಟದ ಭಾಗದ ಮಾಂಸಖಂಡಗಳು ಕೂಡ ಸ್ಟ್ರೆಚ್ ಆಗೋದ್ರಿಂದ ಅಲ್ಲಿರುವಂತಹ ನೋವು ಕಡಿಮೆ ಆಗುತ್ತೆ. ನಮಗೆ ನಿಂತ್ಕೊಂಡು ನೆಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನಮ್ಮ ಮಂಡಿ ನೋವಿಗೆ ಬೆನ್ನು ಕೂಡ ಸರಿಯಾಗಿ ಸಪೋರ್ಟ್ ಕೊಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇದು ಕೆಲವೊಬ್ಬರಿಗೆ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಸಿವಿಯರ್ ಆರ್ಥರೈಟಿಸ್, ಮಂಡಿಯಲ್ಲಿ ತುಂಬಾ ಸವಕಳಿ ಇದೆ ಅಂತ ಇರೋರಿಗೆ ಈ ರೀತಿ ಮಡಚಿ ಕುತ್ಕೊಳ್ಳುವಂಥದ್ದು ಕಷ್ಟ ಆಗ್ಬೋದು. ಆವಾಗ ಅವರು ಮಂಚದ ಮೇಲೆ ಫುಲ್ ಮಡ್ಚಕ್ಕೆ ಕುತ್ಕೊಳ್ಳಿಕ್ಕೆ ಆಗದೆ ಇರುವಂತವರು ನಮ್ಮ ಪೃಷ್ಠಭಾಗದ ಮತ್ತು ಕಾಲಿನ ಮಧ್ಯದಲ್ಲಿ ಒಂದು ಬೋಲ್ಸ್ಟರ್ ಪಿಲ್ಲೋ, ಒಂದು ದೊಡ್ಡ ದಿಂಬನ್ನು ಹಾಕೊಂಡು ಈ ರೀತಿ ಮಾಡಬಹುದು. ಇದನ್ನ ಸಪೋರ್ಟೆಡ್ ಚೈಲ್ಡ್ ಪೋಸ್ ಅಥವಾ ಮಾಡಿಫೈಡ್ ಚೈಲ್ಡ್ ಪೋಸ್ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಮಂಡಿ ನೋವು ಇರೋರು ಕೂಡ ಈ ವ್ಯಾಯಾಮ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಕೈ ಬಗ್ಲಿಕ್ಕೆ ಆಗ್ತಾ ಇಲ್ಲ, ಬೆನ್ನು ನೋವು, ಸೊಂಟ ನೋವು ಹೆಚ್ಚಿದೆ ಅಂತ ಇರೋರು ಕೂಡ ಈ ತೊಡೆ ಮತ್ತು ಕಾಲಿನ ಮಧ್ಯದಲ್ಲಿ ಒಂದು ಪಿಲ್ಲೋ ಜೊತೆಗೆ ಎದುರುಗಡೆ 2 ಪಿಲ್ಲೋ ಅಥವಾ ಒಂದು ಯೋಗ ಬ್ಲಾಕ್ ಅನ್ನು ಇಟ್ಕೊಂಡು ಸಪೋರ್ಟ್ ಇಟ್ಕೊಂಡು ಮುಂದೆ ಬಗ್ಗೋದ್ರಿಂದ ಆರಾಮಾಗಿ ಯಾವುದೇ ನೋವು ಹೆಚ್ಚಾಗದೇ ಇರೋ ರೀತಿಯಲ್ಲಿ ಈ ವ್ಯಾಯಾಮದ ಲಾಭವನ್ನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಎರಡನೇದು ಉತ್ಕಟಾಸನ, ಮಾಡಿಫೈಡ್ ಚೇರ್ ಪೋಸ್ ಅಂತ. ಯಾವಾಗ ನಾವು ಮೊದಲನೇ ಬಾಲಾಸನದಿಂದ ಸ್ಟ್ರೆಚಿಂಗ್ ಅಂದ್ರೆ ಒಳಗಡೆ ಇರುವಂತಹ ಬಿಗಿತವನ್ನು ಕಡಿಮೆ ಮಾಡಿದ್ವೋ, ನಂತರ ಈ ಉತ್ಕಟಾಸನದಿಂದ ನಾವು ಮಂಡಿ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಲಿಕ್ಕೆ ನೋಡ್ತಾ ಇದ್ದೀವಿ. ಇದು ಹೇಗೆ ಅಂತ ನೋಡ್ತಾ ಹೋಗೋಣ. ನೇರವಾಗಿ ನಿಂತ್ಕೋಬೇಕು. 2 ಕಾಲುಗಳನ್ನ ಸ್ವಲ್ಪ ದೂರ ಇಟ್ಕೊಂಡು ನಂತರ ನಿಧಾನವಾಗಿ ನಾವು ಹಿಂದ್ಗಡೆ ಒಂದು ಕುರ್ಚಿ ಇದೆಯೇನೋ ಅನ್ನೋ ರೀತಿಯಲ್ಲಿ ಆ ಕುರ್ಚಿ ಮೇಲೆ ಕೂತ್ಕೊಳ್ಳೋ ರೀತಿಯಲ್ಲಿ ನಾವು ನಮ್ಮ ಪೃಷ್ಠಭಾಗವನ್ನ ಹಿಂದಕ್ಕೆ ತಗೊಂಡು ಹೋಗ್ಬೇಕು. ನಾವು ಅವಾಗ ಸಪೋರ್ಟಿಗೋಸ್ಕರ ಅಥವಾ ಬ್ಯಾಲೆನ್ಸಿಗೋಸ್ಕರ 2 ಕೈಗಳನ್ನ ಮುಂದಕ್ಕೆ ಚಾಚಿ ಅಥವಾ ಮೇಲಕ್ಕೆ ಚಾಚಿ ಹಿಡ್ಕೊಂಡು ನಿಧಾನವಾಗಿ ನಮ್ಮ ಪೃಷ್ಠಭಾಗವನ್ನ ಆ ಕುರ್ಚಿ ಮೇಲೆ, ಇಮ್ಯಾಜಿನರಿ ಚೇರ್ ಅಂತ ಹೇಳ್ತೀವಿ, ಅಂದ್ರೆ ಕುರ್ಚಿ ಇದೆಯೇನೋ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ನಿಧಾನವಾಗಿ ಹೇಳ್ಬೇಕು. ಈ ವ್ಯಾಯಾಮ ಮಾಡಬೇಕಾದ್ರೆ ನಮ್ಮ ಮಂಡಿ ತುಂಬಾ ಮುಂದೆ ಹೋಗ್ಲಿಕ್ಕೆ ಬಿಡಬಾರ್ದು. ನಮ್ಮ ಪಾದದ ಲೆವೆಲ್ಗಿಂತ ಮುಂದೆ ಹೋಗದೆ ಇರೋ ರೀತಿಯಲ್ಲಿ ನೋಡ್ಕೊಂಡು ಮಾಡಿದಾಗ ನಮ್ಗೆ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳದೆ ನೋಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಈ ರೀತಿ ಮಾಡಿಕೊಂಡು ಒಂದು 10ರಿಂದ 15 ಸೆಕೆಂಡ್ ಅದೇ ಪೊಸಿಷನ್ ನ ಮೇಂಟೈನ್ ಮಾಡ್ಕೊಂಡು, ಎಷ್ಟಾಗುತ್ತೋ ಅಷ್ಟೊತ್ತು, 10ರಿಂದ 15 ಸೆಕೆಂಡ್ ಆದ್ರೆ ಒಳ್ಳೇದು. ನಂತರ ನಿಧಾನವಾಗಿ ವಾಪಸ್ ಬರುವಂಥದ್ದು. ಇದನ್ನ ಒಂದು 3ರಿಂದ 4 ಸಲ ರಿಪೀಟ್ ಮಾಡೋದ್ರಿಂದ ನಮ್ಮ ತೊಡೆಯ ಅಕ್ಕಪಕ್ಕದಲ್ಲಿ, ಮಂಡಿಯ ಸುತ್ತಮುತ್ತ ಇರುವಂತಹ ಮಾಂಸಖಂಡಗಳಲ್ಲಿ ಶಕ್ತಿಯನ್ನ ತುಂಬಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಇದರಿಂದ ನಮ್ಮ ಮಂಡಿ ಮೇಲೆ ಹೆಚ್ಚು ಸ್ಟ್ರೇನ್ ಬೀಳದೆ ಇರೋ ರೀತಿಯಲ್ಲಿ ನಾವು ನಡಿಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಬರುತ್ತೆ. ಇದು ನಮ್ಮ ಕೆಳಗಡೆ ಭಾಗ ಅಂದ್ರೆ ನಮ್ಮ ಸೊಂಟದ ಕೆಳಗಡೆ ಭಾಗದ ಎಲ್ಲಾ ಮಾಂಸಖಂಡಗಳಿಗೂ ಶಕ್ತಿ ತುಂಬಲಿಕ್ಕೆ, ಲೋವರ್ ಬಾಡಿ ಸ್ಟ್ರೆಂತ್ ಹೆಚ್ಚು ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಈ ವ್ಯಾಯಾಮ ಈ ರೀತಿಯಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಇರೋರು ಇದನ್ನ ಸ್ವಲ್ಪ ಸಪೋರ್ಟ್ ತಗೊಂಡು ಮಾಡಬಹುದು. ಅಂದ್ರೆ ಮಂಡಿ ನೋವು ಹೆಚ್ಚಿದೆ ಅಥವಾ ವಯಸ್ಸಾಗಿದೆ ಅಂತ ಇದ್ದಾಗ ನಾವು
ನಿಧಾನವಾಗಿ ಒಂದು ಎದುರುಗಡೆ ಒಂದು ಗೋಡೆ ಮೇಲೆ ಕೈಯನ್ನು ಇಟ್ಕೊಂಡು ನಿಧಾನವಾಗಿ ಕೈ ಜಾರಿಸ್ತಾ ನಾವು ಈ ರೀತಿ ಕುರ್ಚಿ ಹಿಂದ್ಗಡೆ ಒಂದು ಕುರ್ಚಿ ಇಟ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ನಮ್ಮ ಪೃಷ್ಠಭಾಗ ಕುರ್ಚಿಗೆ ಟಚ್ ಆಗಬೇಕು. ನಿಧಾನವಾಗಿ ಅದೇ ಪೊಸಿಷನ್ ಅಲ್ಲಿ ನಿಧಾನವಾಗಿ ಮತ್ತೆ ಏಳುವಂಥದ್ದು. ಈ ರೀತಿ ಮಾಡೋದ್ರಿಂದ ನಾವು ಬೀಳದೆ ಸಪೋರ್ಟ್ ತಗೊಂಡು ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಅದೇ ಕಷ್ಟ ಆಗ್ತಾ ಇದ್ರೆ ಎದುರುಗಡೆ ಗೋಡೆ ಹಿಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದ್ರೆ ಒಂದು ಕುರ್ಚಿಯನ್ನು ಹಿಡ್ಕೊಂಡು ನಿಧಾನವಾಗಿ ಸ್ಕ್ವಾಟ್ ಪೊಸಿಷನ್ ಅಂತ ಹೇಳ್ತೀವಿ. ಈ ರೀತಿ ನಿಧಾನವಾಗಿ ಸ್ಕ್ವಾಟ್ ಮಾಡೋದು ಮತ್ತೆ ವಾಪಸ್ ಹೇಳುವಂತಹದ್ದು. ಈ ರೀತಿ ಮಾಡೋದ್ರಿಂದ ವಯಸ್ಸಾದವರು ಕೂಡ ಇದನ್ನ ಮಾಡಬಹುದು. ಇದರಿಂದ ಮಂಡಿಯ ಸುತ್ತಮುತ್ತ ಮಾಂಸಖಂಡಗಳ ಶಕ್ತಿ ಹೆಚ್ಚಾಗುತ್ತೆ. ನಮ್ಮ ಮಂಡಿಯ ಸ್ಟೆಬಿಲಿಟಿ ಅಂದ್ರೆ ಅದರ ಸಮತೋಲನ ಹೆಚ್ಚಾಗಿ ನಾವು ಬೀಳುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಒಳಗಡೆ ಇರುವ ಲಿಗಮೆಂಟಿಗೆ ಸಪೋರ್ಟ್ ಸಿಗುತ್ತೆ. ವಯಸ್ಸಾಗ್ತಿದ್ದ ಹಾಗೆ ನಮ್ಮ ಮಂಡಿ ಚೆನ್ನಾಗಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಮೂರನೇದು ಸೇತು ಬಂಧಾಸನ, ಬ್ರಿಡ್ಜ್ ಪೋಸ್ ಅಥವಾ ಪೆಲ್ವಿಕ್ ಬ್ರಿಡ್ಜ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಈ ವ್ಯಾಯಾಮದಿಂದ ನಮ್ಮ ಪೃಷ್ಠಭಾಗದ ಮತ್ತು ತೊಡೆ ಹಿಂಭಾಗದಲ್ಲಿರುವಂತಹ ಹ್ಯಾಮ್ಸ್ಟ್ರಿಂಗ್ ಮಾಂಸಖಂಡಗಳನ್ನ ನಾವು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಅದರಿಂದ ನಮ್ಮ ಮಂಡಿ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಮಂಡಿಯಲ್ಲಿ ಸವಕಳಿ ಕಡಿಮೆ ಆಗಿ ಮುಂದೆ ನಮಗೆ ಫ್ರೀಯಾಗಿ ಸುಲಭವಾಗಿ ನಡಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಅದು ಸಹಾಯ ಮಾಡುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಮಂಚದ ಮೇಲೆ ಅಥವಾ ಒಂದು ನೆಲದ ಮೇಲೆ ಒಂದು ಯೋಗ ಮ್ಯಾಟ್ ಹಾಕೊಂಡು ಮಲ್ಕೋಬೇಕು. ನಮ್ಮ ಬೆನ್ನಿನ ಮೇಲೆ ಮಲ್ಕೋಬೇಕು. ಮಲ್ಕೊಂಡು ನಮ್ಮ ಎರಡೂ ಕಾಲುಗಳನ್ನ ಸ್ವಲ್ಪ ಮಡ್ಚ್ಕೋಬೇಕು. ಮಂಡಿಯನ್ನ ಮಡಚುವಂತಹದ್ದು. ಪಾದ ನೆಲದ ಮೇಲೆ ಇರಬೇಕು. ಆ ಪಾದ ಎರಡು ಹಿಪ್ ಜಾಯಿಂಟ್ ಲೆವೆಲ್ ಅಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಈ ಪೊಸಿಷನ್ ಅಲ್ಲಿ ನಾವು ಶುರು ಮಾಡುವಂತಹದ್ದು. ನಂತರ ನಮ್ಮ ಪೃಷ್ಠಭಾಗವನ್ನ ನಮ್ಮ ತೊಡೆಯನ್ನ ಮೇಲಕ್ಕೆತ್ತಬೇಕು. ಯಾವ ರೀತಿಯಲ್ಲಿ ಅಂದ್ರೆ ನಮ್ಮ ಭುಜ ಮತ್ತು ಮಂಡಿ ಒಂದೇ ಲೈನ್ ಅಲ್ಲಿ ಬರೋ ರೀತಿಯಲ್ಲಿ. ಇದು ಸೇತು ಬಂಧಾಸನ ಅಂತ ಹೇಳ್ತೀವಿ. ಈ ಪೊಸಿಷನ್ ಅನ್ನ ನಾವು ಮಾಡಬೇಕಾದ್ರೆ ನಮ್ಮ ಪೃಷ್ಠಭಾಗ ಮತ್ತು ತೊಡೆ ಹಿಂಭಾಗದ ಮಾಂಸಖಂಡಗಳನ್ನ ನಾವು ಟೈಟ್ ಮಾಡಬೇಕು, ಸ್ಕ್ವೀಸ್ ಮಾಡಬೇಕು. ಅವಾಗ ಆ ಪೊಸಿಷನ್ ಅನ್ನ ಹಿಡ್ಕೊಂಡಿದ್ದಾಗ ಮಾಂಸಖಂಡಗಳಲ್ಲಿ ಶಕ್ತಿ ತುಂಬಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದನ್ನ ನಾವು ಆದಷ್ಟು ಹೊತ್ತು 10 ರಿಂದ 15 ಸೆಕೆಂಡ್, ಒಂದು 2 ರಿಂದ 3 ಸಲ ನಾವು ಉಸಿರು ತಗೊಳ್ಳೋಷ್ಟು ಹೊತ್ತು ಅಂತ ಹೇಳ್ಬೋದು. ಅದನ್ನ 3 ರಿಂದ 4 ಸಲ ರಿಪೀಟ್ ಮಾಡೋದ್ರಿಂದ ನಮ್ಗೆ ಇದರಿಂದ ಅನುಕೂಲ ಆಗ್ತಾ ಬರುತ್ತೆ. ಇದನ್ನ ನಾವು ಮಾಡೋದ್ರಿಂದ ನಮ್ಮ ತೊಡೆ ಹಿಂಭಾಗದಲ್ಲಿ ಮತ್ತು ಪೃಷ್ಠಭಾಗದಲ್ಲಿ ಮಾಂಸಖಂಡಗಳು ಗಟ್ಟಿಯಾಗುತ್ತೆ. ನಮ್ಮ ಇಡೀ ದೇಹದ ಅಲೈನ್ಮೆಂಟ್, ಪಾಸ್ಚರ್, ನಮ್ಮ ಭಂಗಿ ಚೆನ್ನಾಗಿಟ್ಕೊಳ್ಳಿಕ್ಕೆ, ನಮಗೆ ನಡಿಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಈ ಪೃಷ್ಠಭಾಗ ಮತ್ತು ಹ್ಯಾಮ್ಸ್ಟ್ರಿಂಗ್ ಚೆನ್ನಾಗಿದ್ದಾಗ ನಮ್ಮ ಮಂಡಿಯ ಮೇಲಿರುವಂತಹ ಲೋಡ್ ಅನ್ನ ಅದು ತಗೊಳುತ್ತೆ. ಸೊ ಅವಾಗ ಮಂಡಿ ನೋವಿಲ್ಲದೆ ನಮ್ಗೆ ನಡಿಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಮಂಡಿಗೆ ಅದಕ್ಕೆ ಟೈಮ್ ಸಿಗುತ್ತೆ, ರೆಸ್ಟ್ ಸಿಗುತ್ತೆ. ಅದು ಒಳಗಡೆ ವಾಪಸ್ ಚೇತರಿಕೆ ಆಗ್ಲಿಕ್ಕೆ ರೆಸ್ಟ್ ಸಿಗ್ತಾ ಹೋಗುತ್ತೆ. ಯಾರಿಗೆ ಈ ರೀತಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೋ, ಸ್ವಲ್ಪ ಬೆನ್ನು ಸೊಂಟ ನೋವು ಇದೆಯೋ ಅಥವಾ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಪೃಷ್ಠಭಾಗ ಎತ್ತಲಿಕ್ಕೆ ಕಷ್ಟ ಆಗುತ್ತೆ ಅಂತ ಇದ್ದವರು ಒಂದು ದಿಂಬನ್ನ ನಮ್ಮ ಬೆನ್ನಿನ ಹಿಂದ್ಗಡೆ, ಪೃಷ್ಠಭಾಗದ ಹಿಂದ್ಗಡೆ ಇಟ್ಕೋಬಹುದು. ಅಥವಾ ಯೋಗ ಬ್ಲಾಕ್ ಅನ್ನು ಇಟ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಎತ್ತಿದಾಗ ಸುಲಭವಾಗಿ ಈ ಪೊಸಿಷನ್ ಅನ್ನ ರೀಚ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಇದನ್ನ ನಾವು ಮಾಡಿಫೈಡ್ ಬ್ರಿಡ್ಜ್ ಪೋಸ್ ಅಂತ ಹೇಳ್ಬೋದು. ಸೊ ಈ ವ್ಯಾಯಾಮ ಮಾಡ್ಕೊಳ್ಳೋದ್ರಿಂದ ನಮ್ಮ ಮಂಡಿ ಮೇಲಿರುವಂತಹ ಲೋಡ್ ಅನ್ನ ನಾವು ತೆಗಿಲಿಕ್ಕೆ, ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾಲ್ಕನೇದು ಸುಪ್ತ ಪಾದ ಅಂಗುಷ್ಟಾಸನ, ರಿಕ್ಲೈನ್ಡ್ ಹ್ಯಾಂಡ್ ಟು ಬಿಗ್ ಟೋ ಪೋಸ್ ಅಂತ ಹೇಳ್ತೀವಿ. ಇದನ್ನ ಮಾಡೋದ್ರಿಂದ ನಮ್ಮ ತೊಡೆ ಹಿಂಭಾಗದಲ್ಲಿರುವಂತಹ ಹ್ಯಾಮ್ಸ್ಟ್ರಿಂಗ್ ಮಾಂಸಖಂಡ ಮತ್ತು ಮೀನ್ಖಂಡದ ಮಾಂಸಖಂಡ, ಕಾಫ್ ಮಸಲ್ಸ್, ಇದನ್ನ ನಾವು ಸ್ಟ್ರೆಚ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾವು ಬೆನ್ ಮೇಲೆ, ಮಂಚದ ಮೇಲೆ ಅಥವಾ ಒಂದು ನೆಲದ ಮೇಲೆ ಯೋಗ ಮ್ಯಾಟ್ ಹಾಕೊಂಡು ಮಲ್ಕೋಬೇಕು. ನಂತರ ಒಂದು ಕಾಲು, ಎಡಗಡೆ ಕಾಲು ಅಥವಾ ಬಲಗಡೆ ಕಾಲು, ಯಾವುದೋ ಒಂದು ಕಾಲನ್ನ ನಿಧಾನವಾಗಿ ನಾವು ಮೇಲೆ ಎತ್ತಾ ಬರಬೇಕು. ಕೈಯಿಂದ ನಮ್ಮ ಪಾದದ ಅಂಗುಷ್ಟ ಅಂದ್ರೆ ಹೆಬ್ಬೆಟ್ಟನ್ನ ಹಿಡ್ಕೊಳ್ಳಿಕ್ಕೆ ಅನುಕೂಲ ಆದ್ರೆ, ಯಾರಿಗೆ ಇಷ್ಟು ಬೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅವ್ರು ಅದನ್ನ ಮಾಡಬಹುದು. ಯಾರಿಗೆ ಇದು ಮಾಡಕ್ ಆಗ್ತಾ ಇಲ್ಲ ಅಂತ ಇರುವವರು ಒಂದು ಬಟ್ಟೆಯಿಂದ, ಒಂದು ಬೆಲ್ಟ್ ಇಂದ ಅಥವಾ ಯೋಗ ಬೆಲ್ಟ್ ಅಥವಾ ಒಂದು ಸಣ್ಣ ಬಟ್ಟೆಯ ಟವೆಲ್ ಇಂದ ನಿಧಾನವಾಗಿ ನಮ್ಮ ಪಾದದ ಅಂಗುಷ್ಟದ ಹತ್ರ ಹಾಕೊಂಡು ಕಾಲನ್ನ ನೇರವಾಗಿ ಎತ್ತಾ ಬರಬೇಕು. ಎಷ್ಟಾಗುತ್ತೋ ಅಷ್ಟು. ನಮಗೆ 30 ಡಿಗ್ರಿ ಎತ್ತಕ್ಕಾಗುತ್ತೋ, 40, 50, 60 ಡಿಗ್ರಿ, 70 ಡಿಗ್ರಿ ತನಕ ಎತ್ತಲಿಕ್ಕೆ ನಾವು ಟ್ರೈ ಮಾಡಬೇಕು. ಪಾದವನ್ನು ನೇರವಾಗಿ ಇಟ್ಕೊಂಡು, ಮಂಡಿಯನ್ನು ನೇರವಾಗಿ ಇಟ್ಕೊಂಡು ಎತ್ತೋದ್ರಿಂದ ನಮ್ಮ ಕಾಲಿನ ಹಿಂದ್ಗಡೆ ಆ ಸ್ಟ್ರೆಚ್ ಅನ್ನ ನಾವು ಫೀಲ್ ಮಾಡಬೇಕು. ಒಂಥರ ಬಿಗಿತ ನಮಗೆ ಗೊತ್ತಾಗಬೇಕು. ಅವಾಗ ಅಲ್ಲಿರುವಂತಹ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಮಂಡಿಯ ಚಲನೆ ವಲನೆ ಹೆಚ್ಚಾಗ್ಲಿಕ್ಕೆ ಇದು ಸಹಾಯಕ ಆಗುತ್ತೆ. ಅದರಿಂದ ಒಳಗಡೆ ಇರುವಂತಹ ಬಿಗಿತ, ಟೆನ್ಷನ್ ಕಮ್ಮಿ ಆಗುತ್ತೆ, ನೋವು ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಯಾರಿಗೆ ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಆ ಥರ ಇರೋರು ಸ್ವಲ್ಪ ಉದ್ದದ ಟವೆಲ್ ಅನ್ನ ಉಪಯೋಗಿಸಿ ಒಂದು 30 ರಿಂದ 40 ಡಿಗ್ರಿ ಆದ್ರೂ ಎತ್ತಿ ನಿಧಾನವಾಗಿ ಆ ಟೆನ್ಷನ್ ಅನ್ನ ಫೀಲ್ ಮಾಡ್ಲಿಕ್ಕೆ, ಒಳಗಡೆ ಇರುವಂತಹ ಆ ಬಿಗಿತವನ್ನ ಫೀಲ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡಬೇಕು. ನಂತರ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಮೇಲಕ್ಕೆ ಎತ್ತಾ ಹೋಗ್ಬೇಕು. 60, 70 ಡಿಗ್ರಿ ತನಕ ಪ್ರಯತ್ನ ಮಾಡ್ಲಿಕ್ಕೆ ಅನುಕೂಲ ಆಗೋ ಹಾಗೆ ಮಾಡ್ತಾ ಹೋಗ್ಬೇಕು. ಮೊದಲು ಎಡಗಡೆ ಕಾಲು, ನಂತರ ಬಲಗಡೆ ಕಾಲು. ಆ ಪೊಸಿಷನ್ ಅಲ್ಲಿ ಒಂದು 10 ರಿಂದ 15 ಸೆಕೆಂಡ್ ಹಿಡುವಂತದ್ದು 3 ರಿಂದ 4 ರಿಪಿಟೇಷನ್ಸ್ ಒಂದೊಂದು ಕಾಲಿಗೂ ಮಾಡೋದ್ರಿಂದ ನಮ್ಗೆ ಈ ವ್ಯಾಯಾಮದ ಅನುಕೂಲ ಹೆಚ್ಚಾಗ್ತಾ ಬರುತ್ತೆ. ಅದ್ರ ಉಪಯೋಗ ನಮ್ಗೆ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
ಐದನೇ ಯೋಗಾಸನ ವೀರಭದ್ರಾಸನ 1 ಅಥವಾ ವಾರಿಯರ್ 1 ಪೋಸ್ ಅಂತ ಹೇಳ್ತೀವಿ. ನಂತರ ಅದರ ಮುಂದುವರೆದ ಭಾಗ ಉತ್ತಿತ ಪಾರ್ಶ್ವ ಕೋನಾಸನ ಎಕ್ಸ್ಟೆಂಡೆಡ್ ಸೈಡ್ ಆಂಗಲ್ ಪೋಸ್ ಅಂತ. ಈ ವ್ಯಾಯಾಮ ಮಾಡೋದ್ರಿಂದ ನಮ್ಮ ತೊಡೆಯ ಮಾಂಸಖಂಡ ಅದಕ್ಕೆ ಗಟ್ಟಿ ಆಗ್ತಾ ಬರುತ್ತೆ. ಮಂಡಿಯ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ, ಮಂಡಿ ಮೇಲೆ ಒತ್ತಡ ಕಡಿಮೆ ಮಾಡಲಿಕ್ಕೆ ಮತ್ತು ದೇಹದ ಸಮತೋಲನ ಕಾಪಾಡಲಿಕ್ಕೆ, ಸ್ಟೆಬಿಲಿಟಿ ಮತ್ತು ಸ್ಟ್ರೆಂತ್ ಅನ್ನು ಕಾಪಾಡಲಿಕ್ಕೆ ಇದು ಬಹಳ ಸಹಾಯಕ. ಹೇಗೆ ಅಂತ ನೋಡೋಣ. ನೇರವಾಗಿ ನಿಂತ್ಕೊಂಡು ಒಂದು ಕಾಲನ್ನ ಅಂದ್ರೆ ಬಲಗಡೆ ಕಾಲನ್ನ ನಾವು ಮುಂದಕ್ಕೆ ಇಡೋದು ಅಂತ ಅನ್ಕೊಳ್ಳೋಣ. ಲಂಜ್ ಪೊಸಿಷನ್ ಅಂತ ಹೇಳ್ತೀವಿ. ಈ ರೀತಿ ಮಾಡಿದಾಗ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ಪಾದವನ್ನ ಮುಂದಕ್ಕೆ ಇಡಬೇಕು. ಇಟ್ಟಾಗ ನಮ್ಮ ಮಂಡಿ ನಮ್ಮ ಪಾದಕ್ಕಿಂತ ಮುಂದೆ ಹೋಗಬಾರ್ದು. ಅವಾಗ ಮಂಡಿ ಮೇಲೆ ಹೆಚ್ಚು ಒತ್ತಡ ಬಿದ್ದುಬಿಡುತ್ತೆ. ಆ ರೀತಿ ಸರಿಯಾದ ಪೊಸಿಷನ್ ಅನ್ನ ಮೇಂಟೈನ್ ಮಾಡೋದು ಮುಖ್ಯ. ಈ ರೀತಿ ಇಟ್ಕೊಂಡು ಎರಡೂ ಕೈಗಳನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ ನಮಸ್ಕಾರ ಮಾಡುವುದು. ಇದು ವೀರಭದ್ರಾಸನ 1 ಪೋಸ್ ಅಂತ. ಆ ಪೊಸಿಷನ್ ಅಲ್ಲಿ ಒಂದು 10 ರಿಂದ 15 ಸೆಕೆಂಡ್ ಇಡೋದು. ಬಲಗಡೆ 3 ರಿಂದ 4 ಸಲ, ಎಡಗಡೆ 3 ರಿಂದ 4 ಸಲ ಮಾಡೋದು. ಇದರ ಮುಂದುವರೆದ ಭಾಗ ನಾವು ಬಲಗಡೆ ಕಾಲನ್ನ ಮುಂದಕ್ಕೆ ಇಟ್ಟಾಗ ಬಲಗಡೆ ಕೈಯನ್ನ ತೊಡೆ ಮೇಲೆ ಅಥವಾ ಕಾಲಿನ ಪಕ್ಕದಲ್ಲಿ ಇಟ್ಕೊಂಡು ಎಡಗಡೆ ಕೈಯನ್ನ ಮೇಲೆ ಸ್ಟ್ರೆಚ್ ಮಾಡುವಂಥದ್ದು. ದೇಹವನ್ನ ಒಂದ್ ಕಡೆ ತಿರುಗಿಸೋದು. ಇದು ಎಕ್ಸ್ಟೆಂಡೆಡ್ ಸೈಡ್ ಆಂಗಲ್ ಪೋಸ್ ಅಥವಾ ಉತ್ತಿತ ಪಾರ್ಶ್ವ ಕೋನಾಸನ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಕೆಳಗಡೆ ತೊಡೆ ಹಿಂಭಾಗದ ಮುಂಭಾಗದ ಮಾಂಸಖಂಡಗಳು ಸ್ಟ್ರೆಚ್ ಆಗುತ್ತೆ. ಅದಕ್ಕೆ ರಕ್ತ ಸಂಚಾರ ಹೆಚ್ಚಾಗಿ ನಮ್ಮ ಮಂಡಿ ಮೇಲೆ ಒಳ್ಳೆ ಪರಿಣಾಮ ಬೀರ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಇದನ್ನು ಕೂಡ ಬಲಗಡೆ 3 ರಿಂದ 4 ಸಲ, ಎಡಗಡೆ 3 ರಿಂದ 4 ಸಲ ಮಾಡೋದು. ಯಾರಿಗೆ ಇದು ಮಾಡಕ್ ಕಷ್ಟ ಆಗ್ತಾ ಇದೆಯೋ, ಇಷ್ಟು ಪಾದ ಮುಂದೆ ಇಟ್ಕೊಂಡು ಈ ಪೊಸಿಷನ್ ಮಾಡೋದು ಬಹಳ ಕಷ್ಟ ಅಂತ ಇರೋರು ಎಷ್ಟಾಗುತ್ತೋ ಅಷ್ಟು ಪಾದವನ್ನ ಸ್ವಲ್ಪ ಹತ್ರ ಇಟ್ಕೊಳ್ಳುವಂತಹದ್ದು. ನಾವು ಒಂದು 2 ರಿಂದ 3 ಅಡಿ ಮಾತ್ರ ಕಾಲನ್ನು ಮುಂದೆ ಇಡೋದು. ಈ ರೀತಿ ಇಟ್ಟಾಗ ನಮ್ಗೆ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳದೆ, ಮಂಡಿ ಮೇಲೆ ಹೆಚ್ಚು ನೋವು ಆಗದೆ ಈ ವ್ಯಾಯಾಮದ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ನಂತರ ನಮ್ಗೆ ಮಾಡಿ ಅಭ್ಯಾಸ ಆಗ್ತಾ ಇದೆ, ಮಾಂಸಖಂಡಗಳು ಸ್ಟ್ರೆಚ್ ಆಗುತ್ತೆ, ನಮ್ಮ ದೇಹ ನಾವು ಹೇಳಿದ ಮಾತನ್ನು ಕೇಳುತ್ತೆ ಅಂತ ಇದ್ದಾಗ ಸ್ವಲ್ಪ ಮುಂದಕ್ಕೆ ಇಟ್ಟು ಮಾಡೋದ್ರಿಂದ ನಮ್ಗೆ ಹೆಚ್ಚು ಲಾಭ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವತ್ತು ನಾವು ನಮ್ಮ ಮಂಡಿಯ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ 5 ಸುಲಭ ವ್ಯಾಯಾಮಗಳನ್ನ, ಯೋಗಾಸನವನ್ನ ಯಾವ್ದು ಮಾಡಬೇಕು ಅಂತ ನೋಡ್ಕೊಂಡಿದೀವಿ. ಮೊಣಕಾಲು ಮಂಡಿ ನೋವು ಇರೋರು, ಆರ್ಥರೈಟಿಸ್ ಈಗಾಗಲೇ ಇದೆ ಅಂತ ಇರೋರು ಪ್ರತಿನಿತ್ಯ ದಿನ ಯಾವ್ಯಾವ ವ್ಯಾಯಾಮಗಳನ್ನು ಸುಲಭವಾಗಿ ಮಾಡಬೇಕು, 5 ವ್ಯಾಯಾಮಗಳು ಯಾವುದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಅದು ನಮ್ಮ ತೊಡೆಯ ಭಾಗ, ಕ್ವಾಡ್ರಿಸೆಪ್ಸ್, ಹ್ಯಾಮ್ಸ್ಟ್ರಿಂಗ್ ಮಾಂಸಖಂಡಗಳಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸೈಂಟಿಫಿಕ್ ಅನಾಲಿಸಿಸ್ ಅನ್ನ ಆ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದನ್ನ ನೀವು ನೋಡ್ಬೋದು. ಇದೆಲ್ಲ ಮಾಡಕ್ಕೆ ನಂಗೆ ಟೈಮೇ ಇಲ್ಲ, ಒಂದೇ ವ್ಯಾಯಾಮ ಮಾಡೋದಿದ್ರೆ ಯಾವ್ದು ಮಾಡಬೇಕು ಡಾಕ್ಟ್ರೇ ಅಂತ ಕೇಳಿದ್ರೆ, ಈ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಒಂದು ಗೋಲ್ಡನ್ ಎಕ್ಸರ್ಸೈಸ್ ಯಾವುದು ಅಂತ ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದನ್ನ ಹೇಗೆ ಮಾಡೋದು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.